ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ KCET 2024 ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ವಿದ್ಯಾರ್ಥಿಗಳಿಗೆ ಪ್ರೊಫೆಷನಲ್ ರಿಸಲ್ಟ್ಸ್ ಅಂತೂ ಸೆಪ್ಟೆಂಬರ್ 18 ಆಫ್ಟರ್ನೂನ್ ಬಿಟ್ಟರು. ಇನ್ನು ರಿಯಲ್ ರಿಸಲ್ಟ್ಸ್ ಯಾವಾಗ ಬಿಡ್ತಾರೆ, ಚಾಯ್ಸ್ ಎಂಟ್ರಿ ಎಷ್ಟು ದಿನ ಮಾಡ್ಕೊಳ್ಳೋಕ್ಕೆ ಬಿಡ್ತಾರೆ, ಯಾವ ಟೈಮಿಂಗ್ಗೆ ಬಿಡ್ತಾರೆ, ಯಾವ ದಿನಾಂಕದೊಂದು ಬಿಡ್ತಾರೆ ಅನ್ನೋದನ್ನು ತಿಳಿದುಕೊಳ್ತಾ ಇದ್ದೀವಿ. ನೀವು ಏನಾದರೂ ಮೊದಲನೇ ಬಾರಿ ಈ ಚಾನಲ್ ಅನ್ನು ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತ ಮರೆಯಬೇಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸೆಲೆಕ್ಟ್ ಫಾರ್ ದಿ ಬೆಲ್ ಐಕಾನ್ ಆ್ಯಂಡ್ ಪ್ರೆಸ್ ಫಾರ್ ದಿ ಆಲ್ ಆಪ್ಷನ್. ಓಕೆ, ಇಲ್ಲಿ ಕಾಣ್ತಾ ಇದೆ ಸ್ಟೂಡೆಂಟ್ಸ್, KCET NEET UG 2024 Round 2 result. The Karnataka Examinations Authority KEA has released the provisional seat allotment results for Round 2 of KCET and NEET UG 2024 on 18th September 2024. Candidates can check their results on the KEA website ಅಂತ ಕಾಣ್ತಿದೆ. ಹೌದಾ, 18ನೇ ದಿನಾಂಕದಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ, ಇದೇ ತಿಂಗಳಿನಲ್ಲಿ ಆಫ್ಟರ್ನೂನ್ಗೆ ನಿಮ್ಮ ರಿಸಲ್ಟ್ಸ್ ಅನ್ನು ಬಿಟ್ಟಿದ್ದಾರೆ. ಅದು ಪ್ರೊಫೆಷ್ನಲ್ಲು. ಇನ್ನು ಒರಿಜಿನಲ್ ರಿಯಲ್ ಯಾವಾಗ ಬಿಡ್ತಾರೆ ಅಂದರೆ 2 days ಲೇಟರ್ ಬಿಡ್ತಾರೆ. ಬಿಟ್ಟು ಅವಾಗೆ ಒಂದು ದಿನ ಕಳೆಯಿತು, ಇನ್ನು ಒಂದು ದಿನ ಇದೆ. ಇನ್ನು ಒಂದು ದಿನ ನಂತರ ರಿಯಲ್ ರಿಸಲ್ಟ್ಸ್ ಅನ್ನು ಬಿಡ್ತಾರೆ. ನೆಕ್ಸ್ಟ್ 3 or 4 days ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಬಿಡ್ತಾರೆ. ಓಕೆ, ಕನ್ಫರ್ಮ್ ಆಯ್ತಲ್ಲ. ಪ್ರೊಫೆಷ್ನಲ್ ರಿಸಲ್ಟ್ಸ್ ಬಿಟ್ಟಿದ್ದು ಸೆಪ್ಟೆಂಬರ್ 18th 2024. ರಿಯಲ್ ರಿಸಲ್ಟ್ಸ್ ಬಿಡೋದು 2 days ಲೇಟರ್. ಓಕೆ, ಸೆಪ್ಟೆಂಬರ್ 20 or 21 ಬಿಡ್ಬೋದು. ಮೋಸ್ಟ್ಲಿ ಓಕೆ 20 or 21, ಒಂದು ದಿನ ಹೆಚ್ಚು ಕಮ್ಮಿ ಅಷ್ಟೇ, ಏನು ಬದಲಾವಣೆ ಇಲ್ಲ. ಓಕೆ, ರಿಯಲ್ ರಿಸಲ್ಟ್ಸ್ ಬಿಡೋದು ಸೆಪ್ಟೆಂಬರ್ 20 or 21. ಇನ್ನು ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಬಿಡೋದು ಸೆಪ್ಟೆಂಬರ್ 24 or 25. ಇದು ಕನ್ಫರ್ಮ್ ಡೇಟ್ಸ್ ಅಂತ ಹೇಳಬೇಕು. ಏಕೆ ಅಂದರೆ ಸೆಕೆಂಡ್ ರೌಂಡ್ ಅನ್ನು ಜಲ್ದಿ ಬೇಗ ಮುಗಿಸ್ಬೇಕನ್ಮತ್ತು ಸ್ಪೀಡ್. ಹಾಗೆ ಏಕೆ ಅಂದರೆ ಕಾಲೇಜಸ್ ಈಗಾಗಲೇ ಓಪನ್ ಆಗಿವೆ. ಸ್ಟೂಡೆಂಟ್ಸ್ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ನಡೀತಿದೆ. ಓಕೆ, 10 days ಸ್ಟೂಡೆಂಟ್ಸ್ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಇರುತ್ತೆ. ಈ 10 days ಅಲ್ಲೇ ಚಾಯ್ಸ್ ಎಂಟ್ರಿ, ರಿಯಲ್ ರಿಸಲ್ಟ್ಸ್ ಬರುತ್ತೆ. ಅಡ್ಮಿಷನ್ ಪ್ರೋಸೆಸ್ಸು ಕಂಪ್ಲೀಟ್ ಆಗುತ್ತೆ. ಸಿಲೆಬಸ್ಗೆ ನೀವು ಅಟ್ಯಾಚ್ ಆಗ್ತೀರಾ. ಓಕೆ, ಏನು ಪ್ರಾಬ್ಲಮ್ಸ್ ಇರೋದಿಲ್ಲ. ಎಂತಹ ಟೆನ್ಷನ್ ಅನ್ನು ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಪ್ಲೀಸ್ ರಿಕ್ವೆಸ್ಟೆಡ್ ಫಾರ್ ದಿ ಈ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದಾದರೂ ಒಂದು ಇನ್ಫಾರ್ಮೇಷನ್ ನೀಡ್ತಾ ಇರುತ್ತೆ ಅನ್ನುವ ಒಂದು ಉದ್ದೇಶ ಆದರೆ ನಂದು. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಎದಕ್ಕೆ ಸಬ್ಸ್ಕ್ರೈಬ್ ಲೈಕ್ ಹೇಳ್ತೀನ ಅಂದರೆ, ಯಾವುದಾದ್ರೂ ಒಂದು ವಿಡಿಯೋ ನಾನು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪಿಸಿದರೆ ಹೆಲ್ಪ್ ಆಗುತ್ತೆ ಅನ್ನುವ ಉದ್ದೇಶ ಆದರೆ ನಂದು. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಮೋರ್ ಫ್ರೆಂಡ್ಸ್. ಥ್ಯಾಂಕ್ ಯು.